ಬೈಕ್ ಸವಾರರ ಬಳಿ ವಸೂಲಿಗೆ ಇಳಿದ್ರ ಪೊಲೀಸರು ಎಂಬ ಪ್ರಶ್ನೆ ಮೂಡ್ತಾ ಇದೆ. ವಿವೇಕನಗರ ಪೊಲೀಸರ ವಿರುದ್ಧ ಗಂಭೀರ ಆರೋಪವೊಂದು ಕೇಳ ಬಂದಿದೆ. ಈಗ ಸದ್ಯಕ್ಕೆ ಬೈಕ್ ಸವಾರರನ್ನು ಕೂಡ ಬಿಡ್ತಾ ಇಲ್ವಾ ಪೊಲೀಸರು ಅಂತ ಸಾರ್ವಜನಿಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ರೆ, ವಿವೇಕನಗರ ಪೊಲೀಸರು ಏನಿದ್ದಾರೆ ಅವರ ವಿರುದ್ಧ ಒಂದು ಗಂಭೀರ ಆರೋಪ ಕೇಳ ಬಂದಿದೆ. ಅಂತಿಂತ ಆರೋಪ ಅಲ್ಲ, ಪರಿಶೀಲನೆಯ ಸಂದರ್ಭದಲ್ಲಿ ಗಾಂಜಾ ಇದೆ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಪೊಲೀಸ್ ಸಿಬ್ಬಂದಿಯಿಂದ 1 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿತ್ತಂತೆ. ಕೋರಮಂಗಲದಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದ ಸಿಬ್ಬಂದಿ ಮೊದಲು ಸ್ವಲ್ಪ ಹಣ ಪಡೆದು ಬಳಿಕ 1 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಇಬ್ಬರು ಕಾನ್ಸ್ಟೇಬಲ್ಗಳ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಬೈಕ್ ಸವಾರರ ಬಳಿ ವಸೂಲಿಗೆ ಇಳಿದ್ರ ಪೊಲೀಸರು ಎಂಬ ಪ್ರಶ್ನೆ ಬರ್ತಾ ಇದೆ. ವಿವೇಕನಗರ ಪೊಲೀಸರ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಪರಿಶೀಲನೆಯ ವೇಳೆ ಗಾಂಜಾ ಇದೆ ಅಂತ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರಂತೆ. ಪೊಲೀಸ್ ಸಿಬ್ಬಂದಿಯಿಂದ 1 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗಿದೆಯಂತೆ. ಕೋರಮಂಗಲದಲ್ಲಿ ನೈಟ್ ಡ್ಯೂಟಿಯಲ್ಲಿದ್ದ ಸಿಬ್ಬಂದಿಗಳು ಮೊದಲು ಸ್ವಲ್ಪ ಹಣವನ್ನ ಪಡ್ಕೊಂಡಿದ್ರಂತೆ, ಆಮೇಲೆ ಉಳಿದಂತಹ ಹಣವನ್ನ ಕೊಡು ಅಂತ ಕೂಡ ಡಿಮ್ಯಾಂಡ್ ಮಾಡಿದ್ರಂತೆ. ಇನ್ನು ಬೈಕ್ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಗಾಂಜಾ ಇದೆ ಅಂತ ಹಣಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಸದ್ಯಕ್ಕೆ ಮೊದಲು ಸ್ವಲ್ಪ ಮುಂಚಿತವಾಗಿ ಹಣವನ್ನ ಪಡ್ಕೊಂಡಿದ್ರಂತೆ, ಆಮೇಲೆ ಉಳಿದಂತಹ ಹಣವನ್ನ ಕೊಡಬೇಕು ಅಂತ ಕೂಡ ತಾಕೀತನ್ನ ಮಾಡಿದ್ರಂತೆ ವಿವೇಕನಗರ ಪೊಲೀಸರು. ಪೊಲೀಸರ ವಿರುದ್ಧವೇ ಈ ರೀತಿಯಾಗಿ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಗಾಡಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಗಾಂಜಾ ಇದೆ, ಹಣ ಕೊಡು ಅಂತ ಕೇಳಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಒಂದು ವೇಳೆ ಏನಾದ್ರು ಗಾಂಜಾವನ್ನ ಇಟ್ಕೊಂಡಿದ್ರು ಅಂದ್ರೆ ಅದು ಬಹುದೊಡ್ಡ ಕ್ರೈಮ್ ಆಗುತ್ತೆ ಅಂತ ಅವ್ರನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಅವ್ರಿಗೆ ಗಾಂಜಾ ಹೆಂಗ್ ಸಿಕ್ತು ಅಂತ ಪ್ರಶ್ನೆಯನ್ನ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ನೀವು ಸ್ವಲ್ಪ ಹಣ ಕೊಟ್ರೆ ಬಿಟ್ಟು ಬಿಡ್ತೀನಿ ಅಂತಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೂಡ ಪ್ರಶ್ನೆ ಬರುತ್ತೆ. ಜೊತೆಗೆ ಒಂದು ವೇಳೆ ಗಾಂಜಾ ಇರ್ಲಿಲ್ಲ ಅಂದ್ರೆ ಈ ರೀತಿಯ ಆರೋಪವನ್ನು ಹೊರಿಸ್ತೀವಿ ಅಂತ ಏನಾದ್ರೂ ಹೇಳಿದ್ರ ಆ ಪ್ರಶ್ನೆ ಕೂಡ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ನಿಯಮಗಳಿರುತ್ತೆ. ಆ ಒಂದು ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಮನೆಗೆ ಹೋಗಿ ಹಣ ತರ್ತೇವೆ ಅಂತ ಹೇಳಿದ್ರಂತೆ. ಬಳಿಕ ಕೋರಮಂಗಲ ಠಾಣೆಗೆ ಹೋಗಿ ಯುವಕ ದೂರು ಕೊಟ್ಟಿದ್ದಾನೆ. ನೈಟ್ ರೌಂಡ್ಸ್ ನಲ್ಲಿದ್ದ ಮಡಿವಾಳ ಎಸಿಪಿ ಮಹದೇವಯ್ಯ ಯುವಕನನ್ನ ಸ್ಪಾಟ್ಗೆ ಕರೆದೊಯ್ದಿದ್ದ ಮಡಿವಾಳ ಎಸಿಪಿ ವಿಚಾರಣೆ ವೇಳೆ ಸುಳ್ಳು ಅಂತ ಹೇಳಿದ್ದ ಪಿಸಿಗಳು. ತನಿಖೆ ನಡೆಸಿ ರಿಪೋರ್ಟ್ ಕೊಡಲು ಕಮಿಷನರ್ ಸೂಚನೆಯನ್ನ ಕೊಟ್ಟಿದ್ದಾರೆ. ರಿಪೋರ್ಟ್ನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋದು ಪತ್ತೆ ಆಗಿದೆ. ಮನೆಗೆ ಹೋಗಿ ಹಣ ತರ್ತೇನೆ ಅಂತ ಯುವಕ ವಾಪಸ್ ಹೋಗಿದ್ನಂತೆ. ಬಳಿಕ ಕೋರಮಂಗಲ ಠಾಣೆಗೆ ಹೋಗಿ ಯುವಕ ದೂರು ಕೊಟ್ಟಿದ್ದಾನೆ. ಪೊಲೀಸರು ಹಣಕ್ಕೆ ಡಿಮ್ಯಾಂಡ್ ಮಾಡಿದಾಗ ಮನೆಗೆ ಹೋಗಿ ಹಣ ತರ್ತೀನಿ, ನನ್ನ ಹತ್ರ ಸ್ವಲ್ಪ ಹಣ ಮಾತ್ರ ಇದೆ ಅಂತ ಸ್ವಲ್ಪ ಹಣ ಕೊಟ್ಟಿದ್ದಾರೆ. ಅದಾದ ನಂತರ ಮನೆಗೆ ಹೋಗಿ ವಾಪಸ್ ಬರ್ತೀನಿ, ಉಳಿದಂತ ಹಣ ಏನಿದೆ ಅದನ್ನು ತಗೊಂಡ್ ಬರ್ತೀನಿ ಅಂತ ಹೇಳಿ ಹೋಗಿ ಕಂಪ್ಲೇಂಟ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾನೆ. ಇನ್ನು ಎಸಿಪಿ ವಿಚಾರಣೆಯ ವೇಳೆ ಸುಳ್ಳು ಅಂತ ಕೂಡ ಪಿಸಿಗಳು ಹೇಳಿದ್ರ ಅಂತ. ಇಲ್ಲ, ಯುವಕ ಏನ್ ಹೇಳ್ತಾ ಇದ್ದಾನೆ ಅದು ಸುಳ್ಳು, ನಾವು ಯಾವುದೇ ರೀತಿಯ ಹಣಕ್ಕೆ ಬೇಡಿಕೆ ಇಟ್ಟಿಲ್ಲ ಅಂತ ಪಿಸಿಗಳು ಹೇಳಿದ್ದಾರೆ. ಇನ್ನು ತನಿಖೆ ನಡೆಸಿ ರಿಪೋರ್ಟ್ ನೀಡುವಂತ ಕೂಡ ಹೇಳಿದ್ರಂತೆ. ರಿಪೋರ್ಟ್ ನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಮಾಡಿರೋದು ಕೂಡ ಪತ್ತೆಯಾಗಿದೆ.